ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ತುಂಬಾ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಬಹಳ ಬೇಗ ಮಾಡುವಂತ ವೈಟ್ ಚಿಕನ್ ಗ್ರೇವಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನಾನು 400 ಗ್ರಾಮ್ ಅಷ್ಟು ಟೆಂಡರ್ ಚಿಕನ್ ಅನ್ನು ತಗೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧ ಕಪ್ ಅಷ್ಟು ಮೊಸರು, ಸುಮಾರು 5 ಹಸಿ ಮೆಣಸಿನಕಾಯಿ, ಅರ್ಧ ಇಂಚಷ್ಟು ಶುಂಠಿ, ಸುಮಾರು 12 ಎಸಳು ಬೆಳ್ಳುಳ್ಳಿ, 1/4 ಕಪ್ ಅಷ್ಟು ಫ್ರೆಶ್ ಕ್ರೀಮ್, 1 ಪೀಸ್ ಚಕ್ಕೆ, 2 ಲವಂಗ, 2 ಏಲಕ್ಕಿ, ಸ್ವಲ್ಪ ಜೀರಿಗೆ, 2 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸ, 1 ಟೀ ಸ್ಪೂನ್ ಚಿಕನ್ ಮಸಾಲ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ಈರುಳ್ಳಿನ ಹಾಕೊಂಡು ನುಣ್ಣಕ್ಕೆ ರುಬ್ಕೋಬೇಕು. ಈ ರೀತಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸ್ಕೊಂಡು ಅದಕ್ಕೆ ಡ್ರೈ ಸ್ಪೈಸಸ್ ಅನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಹಾಗೂ ಸ್ವಲ್ಪ ಜೀರಿಗೆನ ಹಾಕೊಂಡು ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ. ಇದು ಜಾಸ್ತಿ ಹುರ್ಕೊಳಕ್ ಹೋಗ್ಬಾರ್ದು. ಜಸ್ಟ್ ಫ್ಲೇವರ್ ಬಿಟ್ಟ ತಕ್ಷಣ ಚಿಕನ್ ಅನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಟೆಂಡರ್ ಚಿಕನ್ ಅನ್ನು ತಗೊಳ್ತಿರೋದ್ರಿಂದ ನಾನು ಮ್ಯಾರಿನೇಟ್ ಮಾಡಲಿಲ್ಲ, ಇದು ಬೇಗ ಬೇಯುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಸುಮಾರು 2 ರಿಂದ 3 ನಿಮಿಷ ನಾನು ಮುಚ್ಚಳ ಮುಚ್ಚಿ ಚಿಕನ್ ಅನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಇದು ನಾನು ಇಲ್ಲಿ ಬ್ರಾಯ್ಲರ್ ಚಿಕನ್ ಅನ್ನ ತಗೊಂಡಿದ್ದೀನಿ. ಚಿಕನ್ ಎಲ್ಲ ಚೆನ್ನಾಗಿ 1-2 ನಿಮಿಷ ಬೆಂದ ನಂತರ ಆಗ್ಲೇ ರುಬ್ಬಿಟ್ಕೊಂಡಿರುವ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟನ್ನ ಹಾಕೊಳ್ತಾ ಇದ್ದೀನಿ. ನಾವು ಶುಂಠಿ ಆಗಲಿ, ಬೆಳ್ಳುಳ್ಳಿ, ಈರುಳ್ಳಿ ಯಾವುದನ್ನು ಹುರಿದೆ ಹಸಿಯಾಗಿ ನಾವು ರುಬ್ಬಿರೋದ್ರಿಂದ ಈ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಚಿಕನ್ ಜೊತೆ. 1 ಟೀ ಸ್ಪೂನ್ ಅಷ್ಟು ನಾನೀಗ ಚಿಕನ್ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಯಾವ ಬ್ರ್ಯಾಂಡದ್ ಬೇಕಂದ್ರೂ ಹಾಕೋಬಹುದು, ತೊಂದರೆ ಇಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಮತ್ತೆ 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಬೆಂದ ನಂತರ ಇಲ್ಲಿ ನಾನು ಅರ್ಧ ಕಪ್ ಅಷ್ಟು ಹುಳಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ನಾವು ಹಾಕೊಳ್ತಾ ಇಲ್ಲ, ಯಾಕಂದ್ರೆ ಇದು ವೈಟ್ ಚಿಕನ್ ಗ್ರೇವಿ ಆಗಿರೋದ್ರಿಂದ. ಸೊ ಮೊಸರು ಸ್ವಲ್ಪ ಹುಳಿ ಇದ್ರೆ ರುಚಿ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ ಹಾಗೂ ಫ್ರೆಶ್ ಕ್ರೀಮನ್ನ ಹಾಕೊಳ್ತಾ ಇದ್ದೀನಿ. ಅಂಗಡಿಯಲ್ಲಿ ಸಿಗುವಂತ ಕ್ರೀಮನ್ನು ಹಾಕೋಬಹುದು, ಇಲ್ಲ ಅಂತಂದ್ರೆ ಮನೇಲೆ ನಾವು ಹಾಲು ಕಾಯಿಸಿ ಕೆನೆ ತೆಗ್ದಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬಹುದು, ಅದು ರುಚಿಯಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೆಣಸನ್ನ ಈ ರೀತಿ ನಾನು ಡೈರೆಕ್ಟ್ ಆಗಿ ಪುಡಿ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ ಹಾಗೆ ಹಾಕೊಳ್ಳೋದಕ್ಕಿಂತ ಈ ರೀತಿ ಡೈರೆಕ್ಟ್ ಆಗಿ ಹಾಕೋದ್ರಿಂದ ಕೋರ್ಸ್ ಪೌಡರ್ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕೊಂಡ್ಮೇಲೆ ಮತ್ತೆ 1 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಈ ರೀತಿ ಎಣ್ಣೆ ಎಲ್ಲ ಸಪ್ರೇಟ್ ಆಗಿ ಗ್ರೇವಿ ಇನ್ನೂ ರುಚಿ ಚೆನ್ನಾಗಾಗತ್ತೆ. ಗ್ರೇವಿ ಇನ್ನೂ ರಿಚ್ ಆಗಿರ್ಬೇಕಂದ್ರೆ ಕಡೆಯಲ್ಲಿ ಬಟರ್ ಅನ್ನ ಹಾಕೊಳ್ಬಹುದು ಹಾಗೂ ಕ್ಯಾಶ್ಯೂ ಪೇಸ್ಟ್ ಕೂಡ ಹಾಕೊಳ್ಬಹುದು. ನಾನಿಲ್ಲಿ ಕ್ಯಾಶ್ಯೂ ಪೇಸ್ಟ್ ಹಾಕೊಂಡಿಲ್ಲ, ಯಾಕಂದ್ರೆ ನಾನು ಫ್ರೆಶ್ ಕ್ರೀಮ್ ಹಾಗೂ ಮೊಸರನ್ನ ಹಾಕೊಂಡಿರೋದ್ರಿಂದ ಆಲ್ರೆಡಿ ಕ್ರೀಮಿ ಟೆಕ್ಸ್ಚರ್ ಬಂದಿರೋದ್ರಿಂದ ನಾನು ಬಳಸಿಲ್ಲ. ಕ್ಯಾಶ್ಯೂ ಪೇಸ್ಟ್ ಹಾಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.